ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ಇದರಲ್ಲಿ ನಾನು ಕಳಲೆನ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಬಳಸ್ಕೊಂಡು ಪಲ್ಯ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ಮಿಸ್ ಮಾಡ್ದೇನೆ ನೋಡಿ. ಇದಕ್ಕೆ ನಾನು ಈ ಥರ ಹೆಬ್ಬಿದ್ರನ್ನ ತೊಗೊಂಡಿದ್ದೀನಿ. ಬಿದ್ರಲ್ಲಿ 2 ಟೈಪ್ಸ್ ಬರುತ್ತೆ. ಹೆಬ್ಬಿದ್ರು ಬರುತ್ತೆ, ಇನ್ನೊಂದು ಕಿರುಬಿದ್ರು ಅಂತ ಕೂಡ ಬರುತ್ತೆ. ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ಥರ ದಪ್ಪ ಇರುತ್ತಲ್ಲ, ಈ ಹೆಬ್ಬಿದ್ರನ್ನ ತೊಗೊಂಡಿದ್ದೀನಿ. ಇದರದ್ದು ಮೇಲ್ಗಡೆ ಈ ಥರ ಸಿಪ್ಪೆ ಇರುತ್ತಲ್ಲ, ಇದನ್ನೆಲ್ಲ ತೆಕ್ಕೋಬೇಕು. ನಾವು ಬಾಳೆದಿಂಡನ್ನು ಬಿಡಿಸುವಾಗ ಯಾವ ರೀತಿಯಾಗಿ ಬಿಡಿಸ್ತೀವೋ ಅದೇ ರೀತಿಯಾಗಿ ಇದನ್ನು ಈ ಥರ ಬಿಡಿಸ್ತಾ ಹೋಗಬೇಕು. ಇದೇನಕ್ಕೂ ಯೂಸ್ ಮಾಡೋದಕ್ಕಾಗಲ್ಲ, ಇದು ಸ್ವಲ್ಪ ನಾರ್ ಥರ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಬಿಡಿಸಿ ಎಸಿಬೇಕಷ್ಟೇ, ಯೂಸ್ ಮಾಡೋದಕ್ಕಾಗಲ್ಲ. ನೋಡಿ, ಈ ಥರ ವೈಟ್ ಕಲರಲ್ಲಿ ಇರುತ್ತಲ್ಲ, ಇದನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ನಂತರ ಇದನ್ನು ನಾವು ಸೌತೆಕಾಯಿನೆಲ್ಲ ಹೇಗೆ ಕಟ್ ಮಾಡ್ತೀವೋ, ಕೋಸಂಬರಿಗೆ, ಹಸಿಗೆ ಎಲ್ಲ ಯಾವ ರೀತಿಯಾಗಿ ಕಟ್ ಮಾಡ್ತೀವೋ ಆ ರೀತಿಯಾಗಿ ಈ ಥರ ಕೊಚ್ಕೊಂಡು ಆಮೇಲೆ ಇದನ್ನು ಚಿಕ್ಕದಾಗಿ ಹೆಚ್ಕೋಬೇಕು. ಇದನ್ನು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಹೆಚ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ನಾನಿಲ್ಲಿ ಪಲ್ಯಕ್ಕೋಸ್ಕರ ಮಾಡ್ತಿರೋದ್ರಿಂದ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹುಳಿ ಸಾಂಬಾರು ಏನಾದರೂ ಮಾಡೋದಾದರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಕಟ್ ಮಾಡ್ತಾ ಇದಕ್ಕೆ ಮಧ್ಯೆ ಈ ಥರ ಗಂಟು ಸಿಗುತ್ತೆ, ಅದನ್ನೆಲ್ಲ ಕಟ್ ಮಾಡಿ ತೆಕ್ಕೊಂಡು ಬಿಡಬೇಕು. ನೋಡಿ, ಈ ಥರ ಗಂಟು ಇರುತ್ತಲ್ವ, ಇದನ್ನು ಕಟ್ ಮಾಡಬೇಕು. ಇದನ್ನು ಏನಕ್ಕೂ ಯೂಸ್ ಮಾಡೋದಕ್ಕಾಗಲ್ಲ, ಇದು ಗಟ್ಟಿ ಇರುತ್ತೆ, ಕಟ್ ಮಾಡೋದಕ್ಕೂ ಆಗಲ್ಲ. ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ತೆಕ್ಕೋಬೇಕು. ನಂತರ ಇದಕ್ಕೆ ಮತ್ತೆ ಮೆತ್ತಗಿರೋ ಭಾಗ ಸಿಗುತ್ತೆ, ಅದನ್ನು ನಾವು ಮತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು. ಇದೇ ಥರ ಮಾಡ್ತಾ ಹೋಗಬೇಕು. ಇದರಲ್ಲಿ ನಮಗೆ ಎಷ್ಟು ಮೆತ್ತಗಿರೋ ಭಾಗ ಸಿಗುತ್ತೋ ಅದನ್ನೆಲ್ಲ ನಾವು ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ಗಟ್ಟಿ ಇರೋದು, ಇಲ್ಲಾಂದರೆ ನಾರ್ ಥರ ಇರೋದು, ಇದನ್ನೆಲ್ಲ ನಾವು ಯೂಸ್ ಮಾಡೋದಕ್ಕಾಗಲ್ಲ. ಮತ್ತು ಇದನ್ನು ವರ್ಷದಲ್ಲಿ ಒಂದ್ಸರಿನಾದರೂ ತಿನ್ನಬೇಕು ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯದಿದು. ನಮಗೆ ಗೊತ್ತಿಲ್ಲದಂಗೆ ಹೊಟ್ಟೆಲಿ ಏನಾದರೂ ಕೂದಲು ಹೋಗಿದ್ರೆ, ಇಲ್ಲಾಂದರೆ ಕಲ್ಲೇನಾದರೂ ಇದ್ದರೆ ಅದನ್ನೆಲ್ಲ ಕರಗಿಸುತ್ತೆ, ಆಚೆ ಹಾಕುತ್ತೆ ಅಂತ ಹೇಳ್ತಾರೆ. ಆದರೆ ತುಂಬಾ ಹೀಟ್ ಇದು. ಅದಕ್ಕೋಸ್ಕರನೇ ಸಾಂಬಾರು ಮಾಡುವಾಗ ಇದಕ್ಕೆ ಎಲ್ಲ ಥರದ ಕಾಳುಗಳು, ಎಲ್ಲ ಥರದ ಸೊಪ್ಪು, ಎಲ್ಲ ಥರದ ತರಕಾರಿನ ಹಾಕಿ ಮಾಡ್ತಾರೆ, ತಂಪಾಗಲಿ ಅಂತ. ನೋಡಿ, ಇವಾಗ ಇದನ್ನೆಲ್ಲ ಹೆಚ್ಕೊಂಡಿದ್ದಾಗಿದೆ. ಈ ತುದಿ ಭಾಗನ ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಹೆಚ್ಕೊಳ್ತೀನಿ. ಈ ಬಿಳಿ ಭಾಗ ಏನಿದೆ ಇದನ್ನೆಲ್ಲ ನಾವು ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ಆದರೆ ಕಟ್ ಮಾಡ್ತಾ ಸ್ವಲ್ಪ ನಾರ್ ಥರ ಬರುತ್ತೆ, ಅವಾಗ ಇದನ್ನು ಬಿಟ್ಟರೆ ಆಯಿತು. ನೋಡಿ, ಇದು ತುದಿ ಭಾಗ, ಇದು ಸ್ವಲ್ಪ ನಾರ್ ಥರ ಇತ್ತು, ಕಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಿವುಚಿ ತೊಳಿಬೇಕು. ಇದನ್ನು ಒಂದು 8 ರಿಂದ 10 ಸರಿನಾದರೂ ಚೆನ್ನಾಗಿ ತೊಳಿಬೇಕಾಗತ್ತೆ. ನೀವು ಇದನ್ನು ನೆನೆಸಿಡ್ತೀರಾ 3 ರಿಂದ 4 ದಿನದವರೆಗೂ ನೆನೆಸಿ ನೀರು ಚೆಲ್ಲಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ಇಷ್ಟೊಂದು ಸರಿ ತೊಳಿಬೇಕು ಅಂತ ಇಲ್ಲ. ಆಗ ಡೈಲಿ ಒಂದು ಸರಿ ನೀರು ಚೇಂಜ್ ಮಾಡುವಾಗ ಕ್ಲೀನಾಗಿ ತೊಳೆದು ಮತ್ತೆ ಬೇರೆ ನೀರು ಚೇಂಜ್ ಮಾಡಿ ಇಟ್ಟರೆ ಆಯಿತು. ನಾನು ಇದನ್ನು ಇವತ್ತು ಕಟ್ ಮಾಡಿ ನಾಳೆನೇ ಯೂಸ್ ಮಾಡ್ತಿರೋದ್ರಿಂದ ಇದನ್ನು ಇವಾಗ 8 ರಿಂದ 10 ಸರಿ ತೊಳೆದು ನೀರು ಚೆಲ್ಲಿ ಇದಕ್ಕೆ ಮತ್ತೆ ನೀರು ಹಾಕಿ ನೈಟ್ ಪೂರ್ತಿ ಹಾಗೇನೆ ಬಿಡ್ತೀನಿ. ನಾನಿಲ್ಲಿ ಇದನ್ನು 8 ಸರಿ ತೊಳೆದಿದ್ದೀನಿ. ಇದು ಫಸ್ಟ್ ಟೈಮ್ ತೊಳೆದಿರೋ ನೀರು, ಇದು ಲಾಸ್ಟ್ ಟೈಮ್ ತೊಳೆದಿರೋ ನೀರು. ನೋಡ್ತಿರ್ಬೋದು ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಈ ಥರ ನೀರು ಕ್ಲಿಯರ್ ಆಗೋವರೆಗೂ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಮತ್ತೆ ನೀರು ಹಾಕಿ ಇದಕ್ಕೆ 1-2 ಹಿಡಿ ಆಗುವಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ನೈಟ್ ಪೂರ್ತಿ ಹಾಗೇ ಬಿಡ್ತೀನಿ. ಇದಕ್ಕೆ ಕೆಲವೊಬ್ಬರು ಕಬ್ಬಣ ಕೂಡ ಹಾಕಿ ಇಡ್ತಾರೆ. ಕಬ್ಬಣ, ಚಾಕು, ಕತ್ತಿ ಯಾವುದಾದ್ರೂ ನಡೆಯುತ್ತೆ. ಸ್ವಲ್ಪ ಮುಳುಗಿಸಿ ಇಟ್ಟರೆ ಆಯಿತು, ಇಲ್ಲಾಂದರೆ ಉಪ್ಪು ಕೂಡ ಹಾಕಿ ನೆನೆಸ್ಬೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ನೊರೆ ಥರ ಬಂದಿರುತ್ತೆ ಈ ಥರ. ಇವಾಗ ಇದನ್ನು ಮತ್ತೆ 6 ರಿಂದ 7 ಸರಿ ಚೆನ್ನಾಗಿ ಈ ಥರ ಕಿವುಚಿ ತೊಳಿಬೇಕಾಗತ್ತೆ. ನೀರು ಚೆಲ್ಲಿ ಮತ್ತೆ ನೀರು ಹಾಕಿ ಮತ್ತೆ ತೊಳೆಯೋದು, ಇದೇ ಥರ 6 ರಿಂದ 7 ಸರಿ ಮಾಡಬೇಕು. ನಾನು ಕೂಡ ಇದನ್ನು 6 ರಿಂದ 7 ಸರಿ ಚೆನ್ನಾಗಿ ಕಿವುಚಿ ತೊಳೆದ್ಬಿಟ್ಟು ನೀರನ್ನು ಚೆಲ್ಲಿದ್ದೀನಿ. ಇವಾಗ ಇದರದ್ದು ನೀರೆಲ್ಲ ಪೂರ್ತಿಯಾಗಿ ತೆಕ್ಕೋಬೇಕು. ಈ ಥರ ಸ್ವಲ್ಪನೇ ಕೈನಲ್ಲಿ ತೊಗೊಂಡು ಹಿಂಡಿ ನೀರೆಲ್ಲ ತೆಕ್ಕೊಂಡ್ರೆ ಆಯಿತು. ಆಮೇಲೆ ಇದನ್ನು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ಪಲ್ಯ ಮಾಡಿದ್ದೀನಿ, ಅದರ ರೆಸಿಪಿನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ಮಿಸ್ ಮಾಡ್ದೇನೆ ನೋಡಿ. ಇದನ್ನು ತುಂಬ ದಿನ ಇಡಬೇಕು ಅನ್ನೋ ಹಾಗಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.